ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ರಶ್ಮಿತ್ ವ್ಲಾಗ್ಸ್. ಇವತ್ತು ಮೆಂತ್ಯದಿಂದ ಏನು ಉಪಯೋಗಕರವಾಗಿದೆ ಅನ್ನೋದು ನಾನು ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. 1 ಚಮಚ ಮೆಂತ್ಯ, 2 ಚಮಚ ನೀರು, ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದು ನಾನು ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಮೆಂತ್ಯ ನೀರಿಂದ ನಮಗೆ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೇಗೆ ಅಂದರೆ, ಈ ಥರ ಮೆಂತೆ ನಿನ್ನೆ ರಾತ್ರಿ ನೆನೆಸಿರಬೇಕು. ಬೆಳಗ್ಗೆ ತೆಗೆದು ಈ ನೀರು ಮಾತ್ರ ಹೀಗೆ ಸೂಸ್ಕೋಬೇಕು. ಬರೀ ಮೆಂತ್ಯ ನೀರಷ್ಟೇ. ಈ ಥರ ಬರುತ್ತೆ ನೀರು. ಈ ನೀರನ್ನು ನಾವು ಕುಡಿದ್ರೆ, ಈ ಮೆಂತ್ಯ ನೀರನ್ನು ನಾವು ಕುಡಿದ್ರೆ ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೂ ತುಂಬ ಒಳ್ಳೆಯದು. ನೀವು ಕೇಳ್ಬೋದು, ಇದನ್ನು ನೀವು ಕುಡಿದು ನೀವು ತೂಕ ಕಮ್ಮಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಆದರೆ ನನಗೆ ಹೆಲ್ತ್ ಇಶ್ಯೂ ಇದೆ, ಅದಕ್ಕೆ ನಿಮಗೆ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಸಕ್ಕರೆ ಕಾಯಿಲೆ ಇದ್ದವರಿಗೆ ಅದು ಹತೋಟಿಯಲ್ಲಿ ಇಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಎದೆ ಹಾಲು ಹೆಚ್ಚಾಗೋದಕ್ಕೂ ಹೆಲ್ಪ್ ಮಾಡುತ್ತೆ. ಪೀರಿಯಡ್ಸ್ ಟೈಮಲ್ಲೂ ಕೂಡ ಹೊಟ್ಟೆ ನೋವಿದ್ದರೆ ಆ ಟೈಮಲ್ಲಿ ಈ ಥರ ನೀರು ಕುಡಿದ್ರೆ, ಈ ಮೆಂತ್ಯ ನೀರು ಕುಡಿದ್ರೆ ಆ ಹೊಟ್ಟೆ ನೋವು ಕೂಡ ನಿಮಗೆ ಕಡಿಮೆ ಮಾಡುತ್ತೆ. ಈಗ ಮೆಂತ್ಯ ನೀರು ಕುಡಿದು ಮೆಂತ್ಯ ಬಿಸಾಡಬೇಕು ಅಂತಲೂ ಏನಿಲ್ಲ. ಆ ನೆನೆಸಿದ ಮೆಂತ್ಯ ಹಾಗೆ ತಿನ್ನಲೂಬೋದು. ಮತ್ತು ಆ ಮೆಂತ್ಯನ ನೆನೆಸದೇ ಹಾಗೇ ತಿಂದು ನೀರು ಕುಡಿಬೋದು. ಆವಾಗ ಆ್ಯಸಿಡಿಟಿ ಏನಿದೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ನಿಮಗೆ ಹೊಟ್ಟೆ ಸಮಸ್ಯೆ ಹಾಗೆ ಜೀರ್ಣದ ಸಮಸ್ಯೆ ಏನಾರ ಇದ್ದರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ. ನಿಮಗೆ ಮೆಂತ್ಯನ್ನು 1 ಚಮಚ ಮೆಂತ್ಯನ್ನು ನೀರು ಜೊತೆ ಅಥವಾ ಮಜ್ಜಿಗೆ ಜೊತೆ, ಹಾಗೆ ಮೆಂತ್ಯನ ಲೈಟಾಗಿ ಹುರ್ಕೊಂಡು ಕೂಡ ನೀರಿನಲ್ಲಿ ನಾವು ಕುಡಿದ್ರೂ ಸಮೇತ ಜೀರ್ಣ ಸಂಬಂಧಪಟ್ಟಂಗೆ ನಮಗೆ ಯಾವ್ದಾರ ಸಮಸ್ಯೆ ಇತ್ತು ಅಂದ್ರೂ ಕೂಡ ಅದು ಕೂಡ ನಿಮಗೆ ಸರಿ ಹೋಗುತ್ತೆ. ನೆನೆಸಿರೋ ಮೆಂತ್ಯ ಇದೆ ಅಲ್ವಾ, ಅದು ಕೂಡ ಅದು ಒಗಾಸ್ಬಾರ್ದು. ಅದರಿಂದನೂ ಉಪಯೋಗ ಇದೆ ಅಂತಲೇ ಇಷ್ಟ ತನಕನೂ ಅದನ್ನೇ ಹೇಳಿದೆ. ಹಾಗೆ ಇನ್ನೂ ಒಂದು ಇದೆ, ಆ ನೆನೆಸಿರೋ ಮೆಂತ್ಯ ಇದೆ ಅಲ್ವಾ, ಅದನ್ನು ಅರೆದುಕೊಂಡು ಕೂಡ ನಮ್ಮ ತಲೆಗೆ ಅಪ್ಲೈ ಮಾಡ್ಬೋದು. ಆವಾಗ ತಲೆ ಕೂದಲು ಏನು ಉದುರುತ್ತೋ ಅದು ಕಡಿಮೆ ಆಗುತ್ತೆ. ಹಾಗೆ ತಲೆ ಕೂದಲು ಬೆಳೆಯುತ್ತೆ. ಈ ತಲೆ ಹೊಟ್ಟು ಕೂಡ ನಿವಾರಣೆ ಆಗುತ್ತೆ. ಈ ಮೆಂತ್ಯ ನೀರಿಂದ ಇಷ್ಟೊಂದು ಬೆನಿಫಿಟ್ ಇದೆ. ಅದನ್ನು ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ, ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಇದು ಮೆಂತ್ಯ ನೀರಿಂದ ಇಷ್ಟು ಬೆನಿಫಿಟ್ ಇದೆ ಅಂತೇಳ್ಬಿಟ್ಟು ಇವಾಗ ತಿಳಿಸ್ಕೊಟ್ಟೆ. ಈಗ ನೆನೆಸಿರೋ ಮೆಂತ್ಯದಿಂದಲೂ ನಾವು ಫೇಸ್ ಪ್ಯಾಕ್ ಮಾಡ್ಕೊಳ್ಬೋದು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಈ ಮೆಂತ್ಯ ಇದೆ ಅಲ್ವಾ, ಇದು ನೆನೆಸಿರೋ ಮೆಂತ್ಯ ಇರೋದು. ಇದರಲ್ಲಿ 1 ಸ್ಪೂನ್, 1 ಚಮಚ ಈ ಥರ ರುಬ್ಬಕಲ್ಲೇ ಬೇಕು ನಿಮಗೆ. ಈ ಥರ ರುಬ್ಬಕಲ್ಲಲ್ಲೇ ಅರಿಬೇಕು. ಮಿಕ್ಸಿಯಲ್ಲೆಲ್ಲ ಬೇಡ, ಅದರಲ್ಲೂ ಸರಿಯಾಗಿ ಬರೋದಿಲ್ಲ. ಇದರಲ್ಲೇ ಅರ್ತ್ಕೊಳ್ಳಿ, ಓಕೆನಾ. ಇದು 1 ಚಮಚ ರುಬ್ಬಕಲ್ಲಿಗೆ ಹಾಕ್ತಾಯಿದ್ದೀನಿ. ಇದನ್ನು ಇದರಲ್ಲೇ ನೈಸಾಗಿ ಮಾಡ್ಕೊಂಡೋಗಿ ಸ್ವಲ್ಪ ತರಿಯಾಗಿ ಬಂದರೆ ಸಾಕು. ಹೀಗೆ ರುಬ್ಕೊಂಡು ಬಂದಿದ್ದೀನಿ. ಹೀಗೆ ತರಿಯಾಗಿ ರುಬ್ಬಿರಬೇಕು. ಮಿಕ್ಸಿಲೆಲ್ಲ ರುಬ್ಬಕ್ಕೆ ಹೋಗಬೇಡಿ, ಸರಿಯಾಗೋದಿಲ್ಲ. ಈ ಕಲ್ಲೇ ಬೇಕು. ಈ ಥರ ಕಲ್ಲಲ್ಲೇ ರುಬ್ಕೊಳ್ಳಿ. ಈ ಥರ ತರಿಯಾಗಿದ್ದರೆ ನಿಮ್ಗೆ ಹಚ್ಕೊಳಕ್ಕೂ ಒಂಥರ ಸ್ಕ್ರಬ್ ಮಾಡ್ಕೊಳಂಗಾಗುತ್ತೆ. ಇದು ಫೇಸ್ ಪ್ಯಾಕ್ ಕೂಡ, ಲಾಸ್ಟಿಗೆ ಸ್ಕ್ರಬ್ ಕೂಡ ಯೂಸ್ ಆಗುತ್ತೆ ಇದು, ಓಕೆನಾ. ಇದರಿಂದನೂ ನಮಗೆ ತುಂಬ ಬೆನಿಫಿಟ್ ಇದೆ. ಹೇಗೆ ಅಂದರೆ, ಈಗ ಬಿಸಿಲಲ್ಲೆಲ್ಲರ ಹೋದಾಗ ನಮಗೆ ಟ್ಯಾನ್ ಆಗಿರುತ್ತೆ, ಅದು ಕ್ಲಿಯರ್ ಆಗುತ್ತೆ. ಹಾಗೆ ವೈಟ್ನಿಂಗ್ ಮತ್ತು ಗ್ಲೋಯಿಂಗ್ ಸ್ಕಿನ್ ಕೊಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದೇನು ದೊಡ್ಡ ಸ್ಪೆಷಲ್ ಅಲ್ಲ, ಎಲ್ಲರೂ ಕೂಡ ಮಾಡ್ಕೊಳ್ಬೋದು. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಆದರೂ ಒಂದು ಸತಿ ನಾನು ತೋರಿಸ್ಕೊಡ್ತೀನಿ ಅಷ್ಟೇ.
ಹಚ್ಚಿ ಒಂದು ಹಾಫ್ ಆನ್ ಅವರ್ ಬಿಟ್ಟಾದಮೇಲೆ ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡಿಕೊಡಿ, ನಾರ್ಮಲ್ ವಾಟರಲ್ಲೇ ಫೇಸ್ ವಾಶ್ ಮಾಡ್ಕೊಳ್ಬೇಕು. ಹೀಗೆ ಮಸಾಜ್ ಮಾಡ್ತಾ ಹೋಗಬೇಕು. ಇದು ಒಂದೇ ದಿನಕ್ಕೆಲ್ಲ ಸರಿ ಹೋಗೋದಿಲ್ಲ ಫ್ರೆಂಡ್ಸ್. ನೀವು ವಾರಕ್ಕೆ 2-3 ಸರಿ ಮಾಡ್ತಾ ಇರಬೇಕು. ಹಾಗೆ ಒಂದೇ ಸತಿ ಬಿಡಬಾರ್ದು. ಈಗ ನನ್ನ ಫ್ರೆಂಡ್ ಒಬ್ಬರು ಹೇಗೆ ಕೇಳಿದ್ರು ಇವತ್ತು, ನೀನು ಹೇಳ್ತಾ ಇರೋದೆಲ್ಲ ನಾನು ಮಾಡ್ತೀನಿ, ಆಗಲಿಲ್ಲ ಅಂದರೆ ನಿನಗೆ ನೋಡು ಅಂತ ಹೇಳಿದ್ರು. ಆದರೆ ಒಂದೇ ಸತಿಗೆ ಯಾವುದು ಕೂಡ ಸರಿ ಹೋಗಲ್ಲ. ಡೈಲಿ ಕೂಡ ಅಪ್ಲೈ ಮಾಡ್ತಾ ಇರಬೇಕು, ಅದು ನಮಗೇ ಒಳ್ಳೆಯದು. ಒಂದೇ ಸತಿ ಮಾಡಿಕೊಳ್ಳಿ ಇದು ಸರಿ ಹೋಗುತ್ತೆ ಅನ್ನೋದು ಸುಳ್ಳು. ದಿನ ಯೂಸ್ ಮಾಡ್ತಾ ಇರಬೇಕು. ಈ ಥರದೇ ಅದಾರೆ ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡ್ತಾನೆ ಇರಬೇಕು, ಆಗ ನಿಮಗೆ ಯೂಸ್ ಆಗುತ್ತೆ. ಈಗ ಮಾಡ್ತಾ ಹೋಗ್ಬೇಕು. ಒಂದೇ ದಿನಕ್ಕೆ ಕಲರ್ ಬಾಯ್, ಒಂದೇ ದಿನಕ್ಕೆ ಟ್ಯಾನ್ ಹೋಗು, ಅದು ಹೋಗು ಇದು ಹೋಗು ಅಂದರೆ ಯಾವುದೂ ಆಗಲ್ಲ. ಯೂಸ್ ಮಾಡಬೇಕು, ಡೈಲಿ ಯೂಸ್ ಮಾಡಬೇಕು. ಆ ಟೈಮಲ್ಲಿ ಕ್ರಮೇಣವಾಗಿ ನಮ್ಮ ಸ್ಕಿನ್ ಸರಿ ಹೋಗ್ತಾ ಕಡಿಮೆ ನಿಧಾನವಾಗಿ ಸ್ಕಿನ್ ಸರಿ ಹೋಗುತ್ತೆ. ಹೀಗೆ ಮಸಾಜ್ ಮಾಡ್ತಾ ಹಾಗೆ ಒಂದು ಹಾಫ್ ಆನ್ ಅವರ್ ಬಿಟ್ಕೊಳ್ಬೇಕು. ಬಿಟ್ಟಾದ್ಮೇಲೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳೋಕೆನಾ. ಇದೆಲ್ಲ ನಾನು ಯೂಸ್ ಮಾಡಿರೋದೆ. ಆವಾಗ ನಾನು ಕಾಲೇಜ್ ಟೈಮಿಗೆ ಹೋಗೋ ಟೈಮಲ್ಲೆಲ್ಲ ನಾನು ತುಂಬ ಸ್ಕಿನ್ ಬಗ್ಗೆ ಭಾರಿ ಕೇರ್ ತೊಗೊತಿದ್ದೆ. ಆ ಟೈಮಲ್ಲೆಲ್ಲ ಇದೆಲ್ಲ ನಾನು ಯೂಸ್ ಮಾಡಿದ್ದೆ. ಆದರೆ ಇವಾಗ ಮದುವೆ ಆಯಿತು, ಮಗು ಆಯಿತು, ಇರತ್ತಲ್ವ ಒಂದೊಂದೇ ಸಮಸ್ಯೆಗಳು. ಅದರಿಂದ ಇದನ್ನೆಲ್ಲ ಬಿಟ್ಟು ಕೂತಿದ್ದೆ. ಇವಾಗ ಯಾಕೋ ಮತ್ತೆ ಮನಸ್ಸು ಮಾಡಿಬಿಟ್ಟು ಇದನ್ನು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಜನಗಳಿಗೆ ನಾನು ತಿಳಿಸೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಿದ್ದೀನಿ. ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಹಾಫ್ ಆನ್ ಅವರ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಇವಾಗ ಹಾಫ್ ಆನ್ ಅವರ್ ಆಗಿದೆ. ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನಾನು ಇವಾಗ. ನಾರ್ಮಲ್ ವಾಟರಲ್ಲೇ ಫೇಸ್ ವಾಶ್ ಮಾಡಿ ನೀವು ಕೂಡ. ಇವಾಗ ನಾರ್ಮಲ್ ವಾಟರಲ್ಲೇ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಗೊತ್ತಾಗ್ತದಲ್ವಾ? ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಮೆಂತ್ಯದಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿಬಿಟ್ಟು ತಿಳ್ಕೊಂಡ್ರಿ ತಾನೆ. ಅದನ್ನು ಒಂದು ಸತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು, ಹೇಗೆ ನಿಮಗೆ ರಿಸಲ್ಟ್ ಕೊಡ್ತು ಅಂತ ನನಗೊಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ನಾನು. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.